ಈಗ ಒಂದು ಸತ್ಯ ಘಟನೆ ನಡೆದಿರೋದನ್ನು, ಒಂದು ಹಿಸ್ಟ್ರಿ, ಅದನ್ನು ಯಾರಾದರೂ ಸರಿ ಅದನ್ನು ರೆಕಾರ್ಡ್ ಮಾಡಬೇಕು. ಹಿಸ್ಟ್ರಿ ಆಗಿರೋದನ್ನ ಅದು ರೆಕಾರ್ಡ್ ಮಾಡಿದ್ರೇ ಮುಂದಿನ ಪೀಳಿಗೆಗೆ ಗೊತ್ತಾಗೋದು ಏನು ನಡೀತು ಅಂತ. ಈಗ ನನಗೆ ಗೊತ್ತಿರೋ ಸತ್ಯಗಳು ಮತ್ತು ನಾನು ಕಲೆ ಹಾಕಿರೋ ಮಾಹಿತಿಗಳು ಎಲ್ಲ ಸೈಡಿಂದನೂ ಇದನ್ನು ಇಟ್ಟರೆ 50 ವರ್ಷ ಆದಮೇಲೂ ಇದೇ ಎಕ್ಸಾಕ್ಟಾಗಿ ಆಯಿತು ಅಂತ ಪ್ರತಿಯೊಬ್ಬರು ಗೊತ್ತಾಗ್ತದೆ. ಆಮೇಲೆ ನಾನು ಒಬ್ಬ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಥರ ಕೆಲಸ ಮಾಡ್ತೀನಿ. ಅಲ್ಲಿ ಏನು ನಡೀತು ಅವತ್ತಿನ ದಿನ ಅಷ್ಟು ಗಂಟೆಗೆ ಏನು ನಡೀತು ಅಷ್ಟು ಮಾತ್ರ ಹೇಳ್ತೀನಿ. ಯಾವುದೇ ಸೈಡ್ಸ್ ತೊಗೊಳ್ಳಲ್ಲ, ಜಡ್ಜ್ಮೆಂಟ್ ಕೊಡಲ್ಲ, ನಂಗೆ ಅದು ನೆಸಿಟಿನೂ ಇಲ್ಲ. ಅದು ನಡೀತು, ಅಲ್ಲಿ ಆಯ್ತು ಈ ಥರ ಅಂತ ಹೇಳ್ತೀನಿ. ಆ 100 ರೂಪಾಯಿ ಕೊಟ್ಬಿಟ್ಟು ಅಣ್ಣವ್ರು ಹೇಳ್ದಂಗೆ ದೇವ್ರುಗಳು, ಅಭಿಮಾನಿಗಳು ದೇವ್ರು ಅಂತಾರಲ್ಲ, ಅವ್ರು 100 ರೂಪಾಯಿ ಕೊಟ್ಟವ್ರು ಅವ್ರು ನೋಡ್ತಾರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಎಲ್ಲ ಅವ್ರಿಗೆ ಜನಕ್ಕೆ ಬಿಟ್ಟಿರೋದು. ಯಾಕಂದರೆ ನಾವು ಜಡ್ಜ್ಮೆಂಟ್ ಕೊಡೋಂಥದ್ದು ಏನಿಲ್ಲ ಇಲ್ಲಿ. ಇವ್ನು ಒಳ್ಳೆಯವನು, ಇವ್ನು ಕೆಟ್ಟವನು, ಇವನು ಇದು, ಅದು ನನಗೆ ನೆಸಿಟಿ ಇಲ್ಲ. ನನ್ನ ಕೆಲಸ ಅವತ್ತಿನ ದಿನ ಅಲ್ಲಿ ಏನಾಯಿತು ಅದನ್ನು ಹೇಳೋಕ್ಕೆ ಹೊರಟಿರ್ತೀನಿ. ಸರ್, ಈ ಹತ್ಯೆ ಆರೋಪಿಗಳನ್ನು ನೇರವಾಗಿ ಭೇಟಿಯಾಗಿ ಮಾತನಾಡಿದ್ದಿದೆ ಏನಾದರೂ ಬೇರೆ ವಿಚಾರಗಳು ಯಾಕೆ ಏನು ಅಂತಂದ್ಬಿಟ್ಟು ಏನಾದ್ರು ಹೇಳ್ಕೊಂಡಿದ್ರಾ ಅಂತ ಅಂದ್ಬಿಟ್ಟು? ಈಗ ಅವರು LTT ಅನ್ನೋದೇ ಒಂದು ಕಾಸ್. ಆ LTT ಬಗ್ಗೆ ನೀವು ಎಷ್ಟು ಆಳವಾಗಿ ತಿಳ್ಕೊಳ್ತೀರೋ ಅಷ್ಟು ವಿಷಯಗಳಿದೆ ಅದರಲ್ಲಿ. ಆಮೇಲೆ ಅವ್ರದ್ದೇ ಅಂತ ಒಂದು ಹೋರಾಟ. ಅವ್ರ ದೇಶದಲ್ಲಿ, ಅವ್ರ ನಾಡಲ್ಲಿ ಅವ್ರು ಏನು ಬೇಕಾದ್ರೂ ಹೋರಾಟ ಮಾಡ್ಕೋಬೋದು. ನಮ್ಮ ಪ್ರಕಾರ ಅವ್ರು ಇಲ್ಲಿ ಬಂದು ಮಾಡಿದ ತಪ್ಪು ಅಂತ ನಾವು ಹೇಳ್ತೀವಿ. ಇಲ್ಲಿ ನಮ್ಮ ದೇಶಕ್ಕೆ ಬಂದು ನಮ್ಮ ಪ್ರಧಾನಿ ನೋಡಿಯೋದಿದೆಯಲ್ಲ, ಅದು ತಪ್ಪೇ. ಅದು ಅವನು ಒಪ್ಕೊಳ್ತಾನೆ. ಶಿವರಾಸನ್ ರಂಗನಾಥ್ ಮುಖಾಂತರ ನಮ್ಮ ಫಿಲಮು ರೆಡಿ ಆಗ್ತಿದ್ದಂಗೆ 2005 ಎಂಡ್ 6 ನಾನು ಇನ್ನೂ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡು ಸ್ಟೇಜಲ್ಲಿದೆ. ಸ್ಟುಡಿಯೋಲಿದ್ದಂಗೆ ನನಗೆ ಕಾಲ್ ಬರುತ್ತೆ ಇಲ್ಲಿಂದ, LTTಯಿಂದ. ದೊಡ್ಡ ದೊಡ್ಡ ಲೀಡ್ರುಗಳು, ಇವತ್ತು ಅವರು ಎಲ್ರಿಗೂ ಗೊತ್ತು, LTT ಅವ್ರಿಗೆ ಗೊತ್ತಿದ್ದು, ನನ್ನ ಇನ್ವೈಟ್ ಮಾಡಿದ್ದು, ನಾನು ಮಾತಾಡ್ತಾ ಇದ್ದಿದ್ದು ಆಮೇಲೆ ರೆಕಾರ್ಡ್ ಆಗ್ತಿತ್ತು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಎವ್ರಿ 9th ಮಿನಿಟ್ಟು ನಾನು ಕಟ್ ಆಗುತ್ತೆ ನನ್ನ ಮೊಬೈಲು, ಇಂಟರ್ನ್ಯಾಷನಲ್ ಕಾಲ್ಸ್ಗಳು, ಬಟ್ ನಾನು ನಂಬರ್ ಚೇಂಜ್ ಮಾಡಲ್ಲ, ನಾನು ಆ್ಯಸ್ ಎ ಡೈರೆಕ್ಟರ್ ನಾನು ಮಾತಾಡ್ತೀನಿ, ನೀವು ಏನಿದ್ರು ಕೇಳಿ ನನ್ನ ಅಂತಿದೆ. ಅವ್ರು ಫೋನ್ ಮಾಡಿದ ಕಾರಣ ಏನಂದರೆ, ನನ್ನ ಫಿಲ್ಮ್ ಆಲ್ರೆಡಿ ಅವ್ರ ಹತ್ರ ಇದೆ, ಇಲ್ಲಿ ಆಲ್ರೆಡಿ ಸೆನ್ಸರ್ ಕೂಡ ಆಗಿಲ್ಲ. ಯಾವ ರೀತಿ ಅವ್ರಿಗೆ ತಲುಪ್ತು, ಎಲ್ಲಿಂದ ತಲುಪ್ತು ಅಂತ ಇದುವರೆಗೂ ನಂಗೆ ಗೊತ್ತಿಲ್ಲ. ತಮಿಳ್ನಾಡಲ್ಲಿ ನಾನು ಮಾಡ್ತಿದ್ದೀನಿ, ಕನ್ನಡ ಇಲ್ಲಿ ಮಾಡಿದ್ದೀನಿ, ತಮಿಳ್ನಾಡಲ್ಲಿ ಡಬ್ಬಿಂಗ್ ಅಲ್ಲಿ ಮಾಡ್ತಾಯಿದ್ದೀನಿ. ಆ ಕಾಪಿ ಅಲ್ಲೋಗಿದೆ. ಅದು ಯಾರು ತೊಗೊಂಡೋಗಿ ಕೊಟ್ಟಿದ್ದಾರೆ, ಹೆಂಗೆ ಹೋಯ್ತು ಅಂತ ಇದುವರೆಗೂ ನಾನು ಕೈಲಿ ಪತ್ತೆ ಹಚ್ಚೋಕ್ಕೂ ಆಗಲ್ಲ. ನಂಗೆ ನೆಸಿಟಿನೂ ಇಲ್ಲ. ನಾನು ಫಿಲಮ್ ಮಾಡ್ತಿರೋದೇ ಜನಗಳಿಗೋಸ್ಕರ ಅಂತ ನಾನು ಸುಮ್ಮನೆ ಆದೆ. ಅದಾದಮೇಲೆ ಅಲ್ಲಿಂದ ನಂಗೆ ಕಾಲ್ ಬರುತ್ತೆ. ಕಾಲ್ ಬಂದಮೇಲೆ ನೀವು ತಮಿಳವರಾ ಅಂತಾರೆ. ಇಲ್ಲ ಅಂತೀನಿ. ನಾನು ಕನ್ನಡದವನು, ಹೇಳಿ ಏನು ವಿಷಯ ಅಂತೀನಿ. ಅದಾದಮೇಲೆ ನಿಮ್ಗೆ ಹೆಂಗೆ ಇದು ಮಾಡಬೇಕು ಅಂತ ಬಂತು. ಪೇಯ್ನ್ ಅಂತ ಒಂದಿದೆ, ಅಲ್ಲಿ ಒಂದು ನೋವು ಅಂತ ಇದೆ. ರಾಜೀವ್ ಗಾಂಧಿ ಸುತ್ತ ಒಂದು 16 ಜನ ಸಾಯ್ತಾರೆ, ಪ್ಲಸ್ ಅದಲ್ಲದೆ ಇವರು ಸಾಯ್ತಾರೆ, ಆಮೇಲೆ 12 ಜನ ಮುತ್ತತ್ತಿಲ್ ಸಾಯ್ತಾರೆ. ಬರೀ ನೋವಿದೆ ಅಲ್ಲಿ. ಈ ನೋವನ್ನು ನಾನು ಹೇಳಬೇಕು, ಈ ಪೇಯ್ನ್ ಇದೆಯಲ್ಲ, ಈ ಪೇಯ್ನ ನಾನು ಹೇಳಬೇಕು ಅಂತ ಆಸೆ ಪಡ್ತೀನಿ. ಅದಕ್ಕೋಸ್ಕರ ಮಾಡಿದ್ದೀನಿ ಈ ಸಿನಿಮಾ ಅಂತೀನಿ. ಹೌದಾ, ಓಕೆ, ಸರಿ, ಇನ್ನೊಂದೆರಡು ಕ್ವಶನ್ ಇದೆ, ಕೇಳ್ಬೋದಾ ನಿಮ್ಮನ್ನು? ಕೇಳಿ, ಅಯ್ಯೋ ನಿಮ್ಮ ಬಗ್ಗೆನೇ ಮಾಡಿದ್ದೀನಿ, ನೀವು ಕೇಳಿದ್ದು ಏನು ಕೇಳ್ತೀರೋ ಕೇಳಿ, ನಾನು ಉತ್ತರ ಹೇಳ್ತೀನಿ ಅಂತ ಅಂದೆ. ಅದಾದಮೇಲೆ ಅವರು ನನ್ನ ಕೇಳ್ತಾರೆ, ಶಿವರಾಸನ್ ಬಂದು ರಂಗನಾಥ್ ಹತ್ರ ಹೌದು ನಮ್ಮ ಪ್ರಧಾನಮಂತ್ರಿ ನೋಡ್ದಾಕಿರೋ ತಪ್ಪಲ್ವಾ ಅಂತ ಕೇಳ್ತಾರೆ. ಹೌದು ತಪ್ಪೆ, ನಿಮ್ಮ ದೇಶದಲ್ಲಿ ನಿಮ್ಮ ಪ್ರಧಾನಿ ನೋಡ್ತಾ ಇರೋದು ತಪ್ಪು, ಗೊತ್ತು ನನಗೆ, ಇದರಿಂದ ಸಿಂಪತಿ ಆಗಲಿ ನಮ್ಮ ಇದಾಗಲಿ ಕಳ್ಕೊಂಡಿದ್ದೀವಿ ಮರ್ಯಾದೆಯಲ್ಲಿ ಅಂತ ಅವ್ನು ಹೇಳ್ತಾನೆ. ಅವ್ನು ಹೇಳಿದ್ನಾ ಇದನ್ನು ಅಂದರು. ನಾನು ಹೇಳಿದೆ, ಸರ್ ನಿಮಗೆ ಅದ್ರ ಬಗ್ಗೆ ಏನಾದ್ರು ಬೇಕು ಅಂದರೆ ರಂಗನಾಥ್ ಜೀವಂತವಾಗಿದ್ದಾರೆ, ಇಲ್ಲೇ ಇದ್ದಾರೆ. ಆಮೇಲೆ LTTಗೆ ಅವರೇ ಸಪೋರ್ಟ್ ಮಾಡಿದ್ದು, ಅವ್ರ ಮನೇಲಿ ಇವರೆಲ್ಲ ಇದ್ದಿದ್ದು. ನೀವು ಅವ್ರನ್ನ ಕೇಳಿ ಸರ್, ಅವ್ರಿಗೆ ಹೇಳಿದಾರ ಇಲ್ವಾ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಅಂದೆ. ಸರಿ ಸರಿ ಬಿಡಿ ಅಂದರು. ಅದಾದಮೇಲೆ ಇನ್ನೊಂದು ಸೀನು, ಬಾಳೆ ನೆರಳು ಮನೆಯೊಳಗೆ ಬಿದ್ದರೆ ಇವ್ರಿಗೆ ಸೋಲ್ಜರ್ಸ್ಗೆ ಆಗಲ್ಲ ಅಂತ ಹೇಳ್ಸಿದ್ದೀರ ಶುಭಾ ಕೈಲಿ, ಇದು ಏನಾದರೂ ಈ ಥರದ್ದು ನಿಮಗೆ ಯಾರು ಹೇಳಿದ್ದು ಅಂದರು. ಇದು ಬಾಳೆದು ಮರದ್ದು ಇರುತ್ತಲ್ಲ, ಬಾಳೆ ಗೊನೆದು ನೆರಳು ಹೊರಗಡೆ ಇರುತ್ತೆ. ಆದರೂ ಸೂರ್ಯನ ಇದಕ್ಕೆ ನೆರಳು ಏನಾದರೂ ಮನೆಯೊಳಗೆ ಬಿದ್ದರೆ ಅದು ಸೋಲ್ಜರ್ಸ್ಗೆ ಒಳ್ಳೆ ಶಕುನ ಅಲ್ಲ ಅಂತ ಅವರು ಹೇಳ್ತಾಳೆ. ನಾನು ಇದನ್ನು ಅವ್ರು ನನ್ನ ಕೇಳ್ತಾರೆ, ಇದು ಹೇಳಿದಾರೆ ನಿಜಾನ, ಇದೇನಿದು ಅಂತ. ಆವಾಗ ನಾನು ಹೇಳ್ತೀನಿ, ಇದನ್ನು ರಂಗನಾಥ್ಗೆ ಹೇಳಿರೋದವರು, ರಂಗನಾಥ್ ಮೃದುಲಂಗೆ.
ಯಾಕೆಂದ್ರೆ ಅವ್ರ ಮನೇಲಿ ಇದ್ದಿದ್ದು ಅವ್ರ ಮುಂದೆ ಆಗಿರೋದು, ಇಲ್ಲಾಂದ್ರೆ ಅವ್ರ ವಿಷಯನೇ ಹೆಂಗೆ ಗೊತ್ತಾಗತ್ತಿದ್ದು, ಇದನ್ನು ಬೇಕಾದ್ರೆ ಅವ್ರನ್ನ ಕೇಳಿ ಇಲ್ಲೆಲ್ಲ ಬಿಟ್ಬಿಡಿ ಆಯಿತು ಅಂತೇಳಿ ಅಂದರು. ಅದಾದಮೇಲೆ ಇನ್ನೊಂದು ಕರೆಕ್ಷನ್ ಮಾಡೋಕ್ಕಾಗ್ತಾ ಅಂದರು. ಅಷ್ಟು ಗಾಲ ಡಬ್ಬಿಂಗ್ ಮಾಡಿಬಿಟ್ಟಿದ್ದೀನಿ ನಾನು, ಎಲ್ಲ ಬಂದ್ಬಿಟ್ಟಿದೆ ಪಿಕ್ಚರು, ಇನ್ನು ಸೆನ್ಸರ್ಗೆ ಹೋಗಬೇಕು. ಏನು ವಿಷಯ ಹೇಳಿ ಏನು ಅಂತ. ಇಲ್ಲ, ನೀವು ಶುಭನ್ ಕೈಲಿ ಹೇಳ್ಸಿದ್ದೀರಾ, ಎಲಿಫೆಂಟ್ ಪಾಸಲ್ಲಿ ನಾನು ಆಯ್ದತ್ತ ತಿರುಡಿ ನೋಮ್ ಅಂತ ಇದೆ. ತಿರುಡಿ ನೋಮ್ ಅಂದರೆ ಕಳ್ತನ ಮಾಡಿದ್ದೀವಿ ಅಂತ ಇದೆ. ನಾವು ಕಳ್ತನ ಮಾಡಲ್ಲ, ನಾವು ವಾರಿಯರ್ಸು, ನಾವು ಪ್ರೊಕ್ಯೂರ್ ಮಾಡ್ಕೊಳ್ತೀವಿ. ಕೈಪಟ್ರಿ ನೋವು ಅಂದರೆ ನಾವು ವಾರಲ್ಲಿ ಫೈಟ್ ಮಾಡ್ತೀವಲ್ವಾ, ನಮಗೆ ಅವ್ರ ಹತ್ರ ವಶಪಡಿಸ್ಕೊಳ್ತೀವಿ, ಕಳ್ತನ ಅಲ್ಲ ಅದು. ಇದನ್ನು ಚೇಂಜ್ ಮಾಡೋಕ್ಕಾಗತ್ತಾ ಅಂದರು. ನಾನು ಇದನ್ನು ಹೇಳಿದೆ, ಖಂಡಿತವಾಗಿ ಮಾಡೋಕ್ಕಾಗತ್ತೆ ನನ್ನ ಕೈಲಿ. ಯಾಕಂದರೆ ಇದರಲ್ಲಿ ಏನು ನಂದು ಕಳ್ತನ ಅನ್ನೋದು ನನಗೇನು ಅದರಿಂದ ನನಗೇನು ಲಾಭ ಬರಲ್ಲ, ಕೈಪಟ್ರಿ ನೋವು ಅಂತ ಮಾಡಿಕೊಡ್ತೀನಿ ಅಂತೇಳಿ ಡಬ್ ಮಾಡಿ ಕೊಟ್ಟೆ. ಇದು ಅವ್ರಿಗೆ ಸಂತೋಷ ಆಯಿತು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರು. ಆವಾಗ ನಾನು ಹೇಳಿದೆ, ನೀವು ಪರ್ಮಿಷನ್ ಕೊಟ್ಟರೆ ನನ್ನ ಫೇವ್ರೇಟ್ ಫಿಲಮ್ ಒಂದಿದೆ, ಒಮರ್ ಮುಕ್ತರ್ ಅಂತ. ತುಂಬ ಇಷ್ಟವಾದ ಫಿಲಮ್, 100 ಸಲ ನೋಡಿರ್ತೀನಿ. ಆ ಥರ ನಾವು ಪರ್ಮಿಷನ್ ಕೊಟ್ಟರೆ ನಾನು ಬೇಕಾದ್ರೆ ಆ ಸಿನಿಮಾನ ನಾನು ಬೇಕಾದ್ರೆ ಪ್ರಭಾಕರನ್ ಬಗ್ಗೆ ಮಾಡಿಕೊಡ್ತೀನಿ, ಆ ಥರ ತೆಗಿಬೇಕು ಅಂತ ಆಸೆ ಇದೆ ಅಂತ ಹೇಳಿದೆ. ಆವಾಗ ಅವರು ಸರಿ ವಾಪಸ್ ಮಾಡ್ತೀವಿ ಅಂತ ಹೇಳಿ, ನನಗೆ ಚೆನ್ನಾಗಿ ಗೊತ್ತು ಪ್ರಭಾಕರನ್ನು ಜೊತೆಲಿದು ನನ್ನ ಕಾನ್ವರ್ಸೇಷನ್. ಯಾಕಂದರೆ ಅವರು ಯಾಕೆ ಅಂತ ಆಮೇಲೆ ನನಗೆ ಗೊತ್ತಾಯಿತು. ಏನಕ್ಕೆ ಅಂದರೆ, ನಾ ಫಿಲಮ್ ತೆಗಿಸ್ಬೇಕು, ಇವ್ರ ಕೈಲಿ ಮಾಡಿಸ್ಬೇಕು ಅಂತ ಹೆಂಗೆ ಅವ್ರಿಗೆ ಆಸೆ ಬಂತು ಅಂದರೆ, ನಮ್ಮ ಫಿಲಮ್ನ ಒಬ್ಬ ತಮಿಳನ್ ಹೇಳ್ಬಾರ್ದು, ಬೇರೆ ಭಾಷೆಯವನು ಬೇರೆ ದೇಶದವನು ಹೇಳಬೇಕು. ನಮ್ಮ ಬಗ್ಗೆ ಹೇಳೋನು ತಮಿಳನ್ನು ಹೇಳಿದ್ರೆ ಅದು ತಮಿಳ್ ಪರ ಯಾರೋ ಇರ್ತಾರೆ, ಅವರು ನಾವೇ ಮಾಡಿಸ್ಕೊಂಡಿದ್ದೀವಿ ಅಂತ ಬರುತ್ತೆ. ನಮ್ಮ ಬಗ್ಗೆ ಬೇರೆಯವ್ರನ್ನ ಹೇಳಿ ಬಿಡಿ, ಬೇರೆಯವ್ರು ನಮ್ಮ ಬಗ್ಗೆ ರಿಸರ್ಚ್ ಮಾಡಿ ಹೇಳಿ ಬಿಡಿ. ಆಮೇಲೆ ನನಗೆ ಹೇಳ್ತಾರೆ, ತಿರ್ಗಾ ಈ ಥರ ಕಾನ್ವರ್ಸೇಷನ್ಗಳು ನನಗೆ ಫೋನಲ್ಲಿ ಬರ್ತಾನೆ ಇತ್ತು. ಅದಾದಮೇಲೆ ಒಂದು ಮಾತು ಹೇಳ್ತಾರೆ, ನೀವು ಎಷ್ಟು ಜನ ನಿಮ್ಮ ಮನೇಲಿ ಮಕ್ಕಳು ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ನಾನು ನನ್ನ ಮಗಳು ಮತ್ತು ನನ್ನ ಮಗ ಮತ್ತು ಇದು ಮಗ ಅವಾಗ ತುಂಬ ಚಿಕ್ಕವನು, ಇನ್ನು ಅವಾಗ ತಾನೇ. ನಾನು ಕೇಳಿದಾಗ ಅವ್ರು ಹೇಳ್ತಾರೆ, ಸರಿ ನೀವು ನಿಮ್ಮ ಮಗಳನ್ನ ಕರ್ಕೊಂಡು ಬರೋಕ್ಕಾಗತ್ತಾ 15 ದಿವಸ ನೀವು ಶ್ರೀಲಂಕಾಗೆ ಅಣ್ಣನ ಮನೇಲಿರೋಕ್ಕೆ ಅಂತ ಒಪ್ಕೊಳ್ತೀರಾ ಅಂತ ಅಂದರು. ನಾನಂದೆ, ಖಂಡಿತವಾಗಿ ಬರ್ತೀನಿ. ಸೆಕೆಂಡ್ ವೇ ತಿರುಟುತನಮ ವರಮಾಟೆ ಅಂತೀನಿ. ದಟ್ ಮೀನ್ಸ್ ನಂಬರ್ 2 ಕಳ್ತನದಲ್ಲಿ ನಾನು ಬರಲ್ಲ, ಬೇಕಾದರೆ ನಾನು ಕೊಲಂಬೋಗೆ ಬರ್ತೀನಿ, ಅಲ್ಲಿಂದ ನೀವು ನನ್ನ ಹಿಂಗೆ ಕರ್ಕೊಂಡು ಹೋಗ್ತೀರ ಕರ್ಕೊಂಡೋಗಿ ಅಂತ ಹೇಳಿ, ಆಗ ಆಯ್ತಾಗಾರೆ ನಾವು ವಿಷಯ ತಿಳಿಸ್ತೀವಿ ಅಂತೇಳಿ ಇದು ಮಾತುಕತೆಗಳು ನಡೀತಾನೆ ಇತ್ತು.